ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಹರಿ ಓಂ. ಹರಿ ಓಂ. ಭಗವಂತ ಸೃಷ್ಟಿಯನ್ನ ಮಾಡುವುದಕ್ಕಾಗಿ ತನ್ನ ಅದ್ಭುತವಾದ ಅಚಿಂತ್ಯವಾದ ಶಕ್ತಿಯನ್ನ ಜಗತ್ತಿಗೆ ತೋರಿಸುವುದಕ್ಕಾಗಿ, ತನ್ನ ಐಶ್ವರ್ಯದ ಅಭಿವ್ಯಕ್ತಿಗಾಗಿ ಒಂದೇ ರೂಪದಿಂದ ಕುಳಿತಲ್ಲೇ ಎಲ್ಲ ಕೆಲಸವನ್ನು ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇದ್ದರೂ ಅನೇಕ ರೂಪವನ್ನ ತಾಳಿ ತನ್ನ ವಿಭವವನ್ನ ಜಗತ್ತಿಗೆ ತೋರಿಸುವುದಕ್ಕಾಗಿ, ಹೊಟ್ಟಿ ತುಂಬುವುದಕ್ಕೆ ಅನ್ನ ಒಂದೇ ಸಾಕಾಗ್ತಿದ್ರು ಕೂಡ, ಅನ್ನ ಹುಳಿ ಒಂದೇ ಸಾಕಾಗ್ತಿದ್ರು ಕೂಡ ಕೆಲವರಲ್ಲಿ ಚಟ್ನಿ ಪುಡಿ, ಮೆಂತ್ಯದಿಟ್ಟ, 2 ಉಪ್ಪಿನಕಾಯಿ, 2 ಚಟ್ನಿ ಎಲ್ಲಾನು ಹತ್ತತ್ತು ಮಾಡ್ತಾರ. ಇದಕ್ಕದು ವೈಭವ ದ್ಯೋತಕ್ಕಾಗಿ. ಹೊಟ್ಟಿ ತುಂಬುವುದಕ್ಕೆ ಅಷ್ಟೆಲ್ಲಾನು ಇರ್ಬೇಕಾಗಿಲ್ಲ, 2 ಇದ್ರೆ ಸಾಕು. ಆದರೂ ವೈಭವದ ದ್ಯೋತಕಕ್ಕಾಗಿ ಹೇಗೆ ತಮ್ಮ ಐಶ್ವರ್ಯದ ವಿಸ್ತಾರತೆಯನ್ನು ತೋರಿಸ್ತಾರೋ ಹಾಗೆ ಭಗವಂತ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಾನ್ ತನ್ನ ಐಶ್ವರ್ಯನು ತಾನು ಅಭಿವ್ಯಕ್ತವನ್ನು ಮಾಡುವುದಕ್ಕಾಗಿ ಮೂಲ ರೂಪ ಒಂದು, ಆ ಮೂಲ ರೂಪದಿಂದ ಅಭಿನ್ನವಾದ ಅನಂತ ರೂಪಗಳು ಯಾವಾಗಲೂ ಎಲ್ಲ ಕಾಲಕ್ಕೂ ಇದ್ದರೂ ಕೂಡ ಆಯಾ ಕಾಲಕ್ಕೆ ಆಯಾ ರೂಪಗಳ ಅಭಿವ್ಯಕ್ತಿಯನ್ನ ಮಾಡಿ ಜನರಿಗೆ ತೋರಿಸುವುದಕ್ಕಾಗಿ, ಜನರು ಕಂಡಾಗ ಅದರ ಅಭಿವ್ಯಕ್ತಿ. ರಾಮ ಕೃಷ್ಣ ಇದೇ ರೂಪದಿಂದ ಒಂದು ಮಾತನ್ನು ತಮಗೆ ತಿಳಿಸ್ತೇನೆ ನಾನು. ರಾಮ ರೂಪನೂ ಯಾವಾಗಲೂ ಇದೆ, ಕೃಷ್ಣ ರೂಪನೂ ಯಾವಾಗಲೂ ಇದೆ, ಮತ್ಸ್ಯ ರೂಪನೂ ಯಾವಾಗಲೂ ಇದೆ, ಧನ್ವಂತರಿ ರೂಪನೂ ಯಾವಾಗಲೂ ಇದೆ. ಆದರೆ ಯಾವಾಗಲೂ ಇರುವ ಆ ರೂಪವನ್ನು ಕಾಣುವ ಯೋಗ್ಯತೆ ಇಲ್ಲದೆ ಇದ್ದವರು ಇದ್ದಾಗ ಆ ರೂಪ ಕಾಣುವುದಿಲ್ಲ. ಆ ಯೋಗ್ಯತೆ ಉಳ್ಳವರು ಬಂದರೆ ಆ ರೂಪ ಕಾಣುತ್ತದೆ. ಕಿಂ ಪುರುಷ ಖಂಡಕ್ಕೆ ಹೋಗ್ರಿ, ಅಲ್ಲಿ ರಾಮ ಯಾವಾಗಲೂ ಕಾಣಿಸ್ತಿರ್ತಾನ. ರಾಮ ಯಾವಾಗಲೂ ಕಾಣಿಸ್ತಿರ್ತಾನ. 10 ಅವತಾರಗಳು ಯಾವಾಗಲೂ ಇದ್ದದ್ದೇ. ಈಗೂ ಅವರೇ. ಈಗೂ ರಾಮ ಇದ್ದಾನ, ಕೃಷ್ಣ ಇದ್ದಾನ, ಬುದ್ಧ ಇದ್ದಾನ, ಕಲ್ಕಿ ಇದ್ದಾನ, ವರಾಹ ಇದ್ದಾನ, ನರಸಿಂಹ ಇದ್ದಾನ, ವಾಮನ ಇದ್ದಾನ, ಪರಶುರಾಮ ಇದ್ದಾನ. ಎಲ್ಲಾ ರೂಪಗಳು ಈಗೂ 10 ರೂಪಗಳು ಅವ. ಆದ್ರ ನೋಡುವ ಕಾಣುವ ಯೋಗ್ಯತೆ ಇಲ್ಲದೆ ಇದ್ದುದರಿಂದ ಅದು ನಮಗೆ ಕಾಣುವುದಿಲ್ಲ. ಅರ್ಥಾತ್ ಇಲ್ಲ ಅಂತಲ್ಲ ಅದ. ಹಾಗೆ ತ್ರೇತಾಯುಗದೊಳಗೆ ರಾಮನ ರೂಪವನ್ನು ಕಾಣುವ ಯೋಗ್ಯತೆ ಉಳ್ಳ ಜೀವರಾಶಿಗಳು ಹುಟ್ಟಿರ್ತಾರ. ಅದಕ್ಕಾಗಿ ರಾಮ ಆಗ ಕಾಣಿಸ್ತಾನಾಗ. ದ್ವಾಪರ ಯುಗದೊಳಗೆ ಇಲ್ಲಂತಿಲ್ಲ, ಕಲಿಯುಗದೊಳಗಿಂತಿಲ್ಲ, ತ್ರೇತಾಯುಗದೊಳಗೆ ಇಲ್ಲಂತಿಲ್ಲ. ತ್ರೇತಾಯುಗದೊಳಗೂ ರಾಮ ಇದ್ದಾನ, ಆದ್ರೆ ಕೃತಯುಗದೊಳಗೂ ರಾಮ ಇದ್ದಾನ. ಆದ್ರೆ ತ್ರೇತಾಯುಗದೊಳಗ ಕಂಡ. ಕೃಷ್ಣ ಕಲಿಯುಗದೊಳಗೂ ಇದ್ದಾನ, ತ್ರೇತಾಯುಗದೊಳಗೂ ಇದ್ದಾನ, ಕೃತಯುಗದೊಳಗೂ ಇದ್ದಾನ. ಆದ್ರೂ ದ್ವಾಪರ ಯುಗದೊಳಗ ಕಂಡ. ಕಂಡದ್ದಕ್ಕಾಗಿ ಇದು ಕೃಷ್ಣ ಅಂತ ನಾವು ಕರೆದೆವು. ಈಗ ನಿತ್ಯವ್ಯಕ್ತಾಹ ಅಂತಂತಾರೆ. ಭಗವಂತನ ಎಲ್ಲಾ ರೂಪಗಳು, ಎಲ್ಲಾ ಅವತಾರಗಳು ನಿತ್ಯವ್ಯಕ್ತ. ಆದರೆ ಕಾಣುವರ ದೃಷ್ಟಿ ಒಳಗೆ ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ ಅಂತ ನಾವು ಹೇಳ್ಕೊತ ಬರ್ತೀವಿ. ಅಷ್ಟೇ, ಇಷ್ಟೇ ಅಭಿಪ್ರಾಯ. ಆದರೂ ತನ್ನ ಐಶ್ವರ್ಯದ ದ್ಯೋತಕ್ಕಾಗಿ ಭಗವಂತ 5 ರೂಪವನ್ನ ತಾಳಿ, ಆಗ ವಾಸುದೇವ, ಅನಿರುದ್ಧ, ವಾಸುದೇವ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ರೂಪಗಳನ್ನ ತಾಳಿ, ಆ ರೂಪಗಳಿಂದ ಮತ್ತೆ 12 ರೂಪಗಳನ್ನ, 12 ರೂಪಗಳಿಂದ ಮತ್ತೆ 100 ರೂಪಗಳನ್ನ, 100 ರೂಪಗಳಿಂದ 1000 ರೂಪಗಳನ್ನ, ಆಮೇಲೆ ಅಮಿತ ರೂಪಗಳನ್ನ, ಏಕನಾಗಿದ್ದರು, ಎಲ್ಲ ಕಡೆಗೂ ದೋಷರಹಿತನಾಗಿದ್ದರು, ಬಹುಪವನಾಗಿದ್ದಾನೆ ಭಗವಂತ.
ಆಮೇಲೆ ಇನ್ನೊಂದನೇ ಶ್ಲೋಕದ ಅಭಿಪ್ರಾಯವನ್ನ ಇವತ್ತು ತಿಳಿದುಕೊಳ್ಳಬೇಕಾದದ್ದು. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೇಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಭಗವಂತ ಅವನು ನಿರ್ದೋಷ ಪೂರ್ಣ ಗುಣ ವಿಗ್ರಹ. ವಿಗ್ರಹ ಅಂದ್ರೆ ಶರೀರ, ಅವನ ಶರೀರ ಅದು ಎಂತದ್ದು? ಗುಣ ವಿಗ್ರಹ, ಗುಣಗಳಿಂದ ಮಾಡಲ್ಪಟ್ಟ ಶರೀರ. ಆ ಗುಣಗಳು ಅಲ್ಪ ಸ್ವಲ್ಪ ಅಲ್ಲ, ಪೂರ್ಣವಾದ ಗುಣಗಳಿಂದ ನಿರ್ಮಾಣಗೊಂಡ ಶರೀರ. ಮತ್ತೆಂತದ್ದು? ನಿರ್ದೋಷ, ಆ ಗುಣಗಳ ಜೊತೆಗೆ ದೋಷದ ಪ್ರಸಕ್ತಿ ಇಲ್ಲ. ನಿರ್ದುಷ್ಟವಾದ ಪೂರ್ಣವಾದ ಗುಣಗಳೇ ಶರೀರವಾಗಿ ಉಳ್ಳವನು ವಿಗ್ರಹ. ಮತ್ತೆಂತವನು ಭಗವಂತ? ಆತ್ಮತಂತ್ರ. ಆತ್ಮ ಅಂದ್ರೆ ತಾನು, ತಂತ್ರ ಅಂದ್ರೆ ಅಧೀನ. ಆತ್ಮತಂತ್ರ ಅಂದ್ರೆ ತನ್ನ ಅಧೀನ ತಾನು, ಅಂದರೆ ಸ್ವತಂತ್ರ. ಸ್ವತಂತ್ರ ಅಂದ್ರು ಒಂದೇ, ಆತ್ಮತಂತ್ರ ಅಂದ್ರು ಒಂದೇ. ಆ ಭಗವಂತನಿಗೆ ಆತ್ಮ ಅಂತ ಕರೀತಾರೆ. ತಂತ್ರ ಅಂದ್ರೆ ಅಧೀನ, ತನ್ನ ಅಧೀನ ತಾನು. ಆತ್ಮ, ಅಂತರಾತ್ಮ, ಪರಮಾತ್ಮ. ಆತ್ಮ ಅಂದ್ರೂ ಅವನೇ, ಅಂತರಾತ್ಮ ಅಂದ್ರೂ ಒಂದೇ, ಪರಮಾತ್ಮ ಅಂದ್ರೂ ಅವನೇ. ಅವ ಏನಾಗಿದ್ದಾನೆ? ಅವನ ಈ ಶರೀರ ಏನದಲ್ಲ, ಇದು ಗುಣವಿಗ್ರಹ ಶರೀರ, ದೋಷರಹಿತವಾದ ಗುಣವಿಗ್ರಹವಾದ ಶರೀರ. ಅದರಿಂದಲೇನೆ ಅದು ಏನಾಯ್ತದು? ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ. ನಿಶ್ಚೇತನಾತ್ಮಕ ಶರೀರ. ನಿಶ್ಚೇತನಾತ್ಮಕ ಶರೀರ ಅಂದ್ರೆ ಏನ್ರಿ? ಜಡ ಶರೀರ. ಚೇತನಾತ್ಮಕ ಶರೀರ ಅಂದ್ರೆ ಸ್ವರೂಪ ಶರೀರ. ನಿಶ್ಚೇತನಾತ್ಮಕ ಶರೀರ ಅಂದ್ರೆ ಜಡ 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 ಶರೀರ. ಆ ಜಡ ಶರೀರದ ಏನು ಗುಣಗಳೋ ಅದು ಹೀನ, ಅದು ಇಲ್ಲ. ಜಡಾತ್ಮಕವಾದ ಶರೀರದ ಗುಣಗಳಿಂದ ಹೀನ, ರಹಿತನಾಗಿದ್ದಾನೆ. ಅಂದ್ರೆ ಜಡ ಶರೀರಕ್ಕೆ ಏನು ಬರ್ತದ? ಏರು ಇಳಿತಗಳು ಬರ್ತದ. ಸೊಟ್ಟಾಗ್ತದ, ದಪ್ಪಾಗ್ತದ, ಕರಿ ಆಗ್ತದ, ಕೆಂಪಾಗ್ತದ, ಸುಟ್ಟು ಹೋಗ್ತದ, ನಾಶ ಆಗ್ತದ, ಏನೇನೋ ಆಗ್ತದ ಜಡ ಶರೀರಕ್ಕೆ. ಅದು ಜಡ ಶರೀರದ ಗುಣಗಳದು. ಬೆಳೆಯೋದು, ಅಪಚಯ ಆಗೋದು, ಉಪಚಯ ಆಗೋದು, ವಿನಾಶ ಆಗೋದು, ವೃದ್ಧಿ ಆಗೋದು, ಕನಿಷ್ಠ ಆಗೋದು, ಇದೆಲ್ಲ ಆ ನಿಶ್ಚೇತನಾತ್ಮಕವಾದ ಶರೀರದ ಗುಣಗಳು. ಆ ಗುಣಗಳಿಂದ ಹೀನ, ರಹಿತನಾಗಿದ್ದಾನೆ. ಅಂದ್ರೆ ಭಗವಂತನ ಶರೀರ ಇದು ಪ್ರಕೃತಿ ನಿರ್ಮಿತವಾದದ್ದಲ್ಲ. ನಿಶ್ಚೇತನಾತ್ಮಕ ಶರೀರಕ್ಕೆ ಇರುವ ಗುಣಗಳಿಂದ ರಹಿತನಾಗಿದ್ದಾನೆ ಅಂದ್ರ ಪ್ರಕೃತಿ ಶರೀರ ರಹಿತನಾಗಿದ್ದಾನೆ. ಅಂದ್ರೆ ಪ್ರಾಕೃತ ಶರೀರ ಅವಂದಲ್ಲ, ಅವನ ಶರೀರ ಅಪ್ರಾಕೃತವಾದ ಶರೀರ. ನಿಶ್ಚೇತನಾತ್ಮಕ, ಆತ್ಮಕ ಶರೀರ ಅಂದ್ರೆ ಚೇತನದಿಂದ ಕೂಡಿದ ಶರೀರ. ನಿಶ್ಚೇತನಾತ್ಮಕ ಅಂದ್ರೆ ಚೇತನ ರಹಿತವಾದ ಶರೀರ. ಆ ಚೇತನ ರಹಿತವಾದ ಶರೀರ ಅಂದ್ರೆ ಪ್ರಾಕೃತ ಶರೀರ. ಆ ಪ್ರಾಕೃತ ಶರೀರಕ್ಕೆ ಇರುವ ಏನು ಗುಣಗಳವನೋ ಆ ಗುಣರಹಿತನಾಗಿದ್ದಾನೆ, ಏನನಾಗಿದ್ದಾನೆ. ಹಾಗಾದ್ರೆ ಏನೊಂದು? ಆನಂದ ಮಾತ್ರ ಕರಪಾದ ಮುಖೋದರಾದಿ. ಅವನ ಕರ, ಅವನ ಕರ ಅಂದ್ರೆ ಕೈ, ಅವನ ಪಾದ ಅಂದ್ರೆ ಕಾಲು, ಮುಖ ಅಂದ್ರೆ ಮುಖ, ಉದರ ಅಂದ್ರೆ ಹೊಟ್ಟೆ, ಆದಿ ಅಂದ್ರೆ ಇವೇ ಮೊದಲಾದ ಶರೀರದ ಅವಯವಗಳು ಅವೇನಾಗ್ಯಾವ? ಆನಂದ ಮಾತ್ರವಾಗಿವೆ. ಮಾತ್ರ ಅಂದ್ರೆ ಕೇವಲ, ಆನಂದ ಮಾತ್ರ ಅಂದ್ರೆ ಕೇವಲ ಆನಂದ. ದೇವರ ಆ ಶರೀರದಲ್ಲಿ ಇರುವ ಏನು ಅವಯವಗಳನ್ನು, ಆ ಎಲ್ಲ ಅವಯವಗಳು ಕೇವಲ ಆನಂದದಿಂದ ತುಂಬಿದ್ದು. ಹೇಳಿ ನಾನು ನಿಮ್ಗೆ ಹೊರಗಡೆ ಸುಮಧ್ವಜ ಹೇಳುವಾಗ, ಸಾರಿ ಇವತ್ತಿನ ಸುಮಧ್ವಜ ಹೇಳಬೇಕಾಗಿತ್ತು, ನಾಳಿಂದ ಪ್ರಾರಂಭ ಮಾಡ್ತೇನೆ. 13, 14, 15, 16 ಸರ್ಗ ಆಗ್ಬೇಕು.
ನನಗೂ ನೆನಪಿಲ್ಲ. ಇವತ್ತು ಇತಿಹಾಸ ಶುರು ಮಾಡ್ತೀನಿ ಅಂತ ಹೇಳಿದ್ದೆ. ಅವಶ್ಯ ನಾಳೆ ಸುಮಧ್ವಜ ಮೊದಲಿಗೆ 8:15ಕ್ಕೆ ಪ್ರಾರಂಭ. ನಾಳೆ ಇಲ್ಲಿ ಇವತ್ತಿನವರೆಗೂ 8:30 ಆಗಿದೆ. ನಾಳೆ 8:15 8:30 ತನ ಸುಮಧ್ವಜ ಮಾಡಿ ಆಮೇಲೆ ತಾತ್ಪರ್ಣೆ ಮಾಡೋಣ. ಆ ಭಗವಂತ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಕೊಡ್ತಾರೆ? ಈಗ ನೀವು ಮೊನ್ನೆ ಮಧ್ವಾಚಾರ್ಯರ ಪ್ರತಿಮೆಗೆ ಏನ್ ಮಾಡಿದ್ರು? ಅಭಿಷೇಕವನ್ನು ಮಾಡಿದ್ರು. ಆ ಮಧ್ವಾಚಾರ್ಯರ ಪ್ರತಿಮೆಯಾದ ಆ ತಲೆಯ ಒಳಗೆ ಏನಿದೆ ರೀ? ಅದು ಎದರಿಂದ ಮಾಡ್ಯಾರೋ ಒಂದು ಏನೋ ಪದಾರ್ಥದಿಂದ ಮಾಡ್ಯಾರ ಅಂತ ಹಿಡ್ಕೋರಿ. ಏನು ಪದಾರ್ಥದಿಂದ ಮಾಡ್ಯಾರ? ಇಲ್ಲಿ ನಮ್ಮಲ್ಲಿ ಇದ್ದದ್ದು ಅದು ಎಂತಾರದಕ್ಕ ಹಿತಾಳಿದ ಪಂಚಲೋಹದ್ದು. ಹಾಗಾದ್ರ ಮಧ್ವಾಚಾರ್ಯರ ತಲೆ ಒಳಗೆ ಏನದ ರೀ? ಪಂಚಲೋಹದ. ಕಣ್ಣೊಳಗೆ ಏನದ? ಪಂಚಲೋಹದ. ಹೊಟ್ಟಿಯೊಳಗೆ ಏನದ? ಪಂಚಲೋಹದ. ಕೈ ಒಳಗೆ ಏನದ? ಪಂಚಲೋಹದ. ಪಂಚಲೋಹ ಅನ್ನೋಕ್ಕಿಂತ ಬಿಟ್ಬಿಟ್ರು. ಒಂದು ಬಂಗಾರ ಪ್ರತಿಮೆ. ಬಂಗಾರದ ಪ್ರತಿಮೆಯನ್ನು ಮಾಡಿದಾಗ ಆ ಬಂಗಾರದ ಪ್ರತಿಮೆ ಕಾಲು ಬಂಗಾರದೆ, ಕೈನೂ ಬಂಗಾರದೆ, ಪಾದನೂ ಬಂಗಾರದೆ, ಪಾದ ಬುಡುಕಿಂದು ಬಂಗಾರದೆ, ಹಿಂಬುಡು ಬಂಗಾರೆ, ಹೊಟ್ಟಿನೂ ಬಂಗಾರೆ, ನಾವಿನೂ ಬಂಗಾರೆ, ಸ್ತನನೂ ಬಂಗಾರೆ, ಬಾಹುನು ಬಂಗಾರೆ, ಪಾದಗಳು ಕೈಗಳು ಬಂಗಾರೆ, ಬೆರಳುಗಳು ಬಂಗಾರೆ, ಮುಖಾನು, ಕೊಂಟ, ಕೊರಳ, ಕಿವಿ, ಮೂಗು, ಬಾಯಿ, ತುಟಿ, ಹಲ್ಲು ಎಲ್ಲಾ ಬಂಗಾರೇ. ಅಲ್ಲಿ ಬಂಗಾರ ಬಿಟ್ಟು ಇನ್ನೇನಾದ್ರೂ ಅದನ ಇಲ್ಲ. ಅರ ಬಂಗಾರದ ಮೂರ್ತಿ ಅಂತ ಕರಿತೀರಿ ಇಲ್ಲೋ? ಅರ ಬಂಗಾರದ ಮೂರ್ತಿ ಕಣ್ಣದ ಇಲ್ಲೋ? ಕಣ್ಣದ. ಕಣ್ಣು ಎಂತದ್ದು? ಬಂಗಾರದೆ. ಅಂದ ಮೇಲೆ ಹಾಗೆ ಭಗವಂತನ ಶರೀರ, ಕರ, ಪಾದ, ಮುಖ, ಉದರ ಎಲ್ಲವೂ ಏನು? ಆನಂದ. ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ನಿಮಗೆ ದೃಷ್ಟಾಂತ ಕೊಡೋದು ಅಂತ ಆದ್ರೆ, ಸಕ್ರಿಯ ಗಣಪತಿ ಮಾಡಿರ್ತಾರ ನೋಡ್ರಿ. ಸಕ್ರಿ ಗೊಂಬಿ ಮಾಡಿರ್ತಾರ. ಆ ಸಕ್ರಿ ಗೊಂಬಿ ಒಳಗ ನೀವು ತೆಳದಿಂದ ಹಿಡ್ಕೊಂಡು ಮ್ಯಾಲ್ತನ ಎಲ್ಲೇ ನೋಡಿದ್ರು ಸಕ್ರಿನೇ. ಅದು ಕಣ್ಣು ತಿಂದ್ರು ಸಕ್ರಿನೇ, ಮೂಗು ತಿಂದ್ರು ಸಕ್ರಿನೇ, ಕಿವಿ ತಿಂದ್ರು ಸಕ್ರಿನೇ, ಭಗವಂತನ ಸಕ್ರಿಯ ಬೆರಳು ಮುರಿದು ತಿಂದ್ರು ಸಕ್ರಿನೇ, ಹೆಬ್ಬಟ್ಟು ಮುರಿದು ತಿಂದ್ರು ಸಕ್ರಿನೇ, ಹೊಟ್ಟಿ ಒಡೆದು ತಿಂದ್ರು ಸಕ್ರಿನೇ. ಹಾಗೆ ಭಗವಂತನ ಶರೀರ, ಆ ಕೃಷ್ಣ ಪರಮಾತ್ಮನ ಆನಂದಮಯನಾದ ಭಗವಂತನ ಶರೀರ ಅದೆಂತದ್ದು? ಕೈ, ಕಾಲು, ಕಣ್ಣು, ಮೂಗು, ಹೊಟ್ಟೆ ಎಲ್ಲವೂ ಕೂಡ ಆನಂದ ಮಾತ್ರ. ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಸರ್ವತ್ರ, ಸರ್ವತ್ರ ಅಂದ್ರ ಭಗವಂತ ಏನು ರೂಪಗಳನ್ನು ತಾಳಿದ್ದಾನೋ ಆ ರೂಪವನ್ನು ತಾಳಿದ ಭಗವಂತನ ಏನು ರೂಪಗಳವನೋ ಆ ರೂಪಗಳಲ್ಲಿ, ಸರ್ವತ್ರ ಅಂದ್ರ ಎಲ್ಲ ರೂಪಗಳಲ್ಲಿ, ಭಗವಂತಂದು ಅವತಾರ ಮಾಡಿದ ರೂಪಗಳೂ ಅನಂತ, ಅನಂತ ಜೀವರಾಶಿಗಳಲ್ಲಿರುವ ರೂಪನೂ ಅನಂತ. ಯಾಕ ಜೀವರಾಶಿಗಳು ಅನಂತ? ಜೀವರಾಶಿಗಳಿಗೆ ಲೆಕ್ಕ ಇಲ್ಲ. ಆದ್ದರಿಂದ ಅಷ್ಟು ಜೀವರಾಶಿಗಳ ಅಂತರ್ಯಾಮಿಯಾಗಿರುವ ಆ ಭಗವಂತನು ಕೂಡ ಅನಂತ. ಅದ ಅಲ್ಲದೆ ಜೀವರಾಶಿಗಳಲ್ಲಿ ಇರೋದು ಅಲ್ಲದೇನೆ ಸ್ವತಂತ್ರವಾಗಿ ಭಗವಂತನ ರೂಪಗಳು ಅನಂತ. ಆ ಅನಂತಾನಂತ ರೂಪಗಳಲ್ಲಿ ಇರುವ ಭಗವಂತನಿಗೆ ಸ್ವಗತ ಭೇದ ಇಲ್ಲ. ಅಂದರೆ ನನ್ನಲ್ಲಿ ಇರುವ ಭಗವಂತ ನಿಮ್ಮಲ್ಲಿ ಇರುವ ಭಗವಂತ ಭಿನ್ನ ಅಲ್ಲ. ನಾವು ನೀವು ಭಿನ್ನ, ಆದರೆ ನಮ್ಮಲ್ಲಿ ಇರುವ ಭಗವಂತ ಒಬ್ಬನೇ. ನಮ್ಮಲ್ಲಿ ನಿಮ್ಮಲ್ಲಿ ಇರುವ ಅನಂತ ಜೀವರಾಶಿಗಳಲ್ಲಿರುವ ಶೂನಿ ಚೈವ ಶ್ವಪಾಕೇಚ, ಆ ಎಲ್ಲಾ ಕಡೆಗೂ ಸಮಾನ. ಶೂನಿ ಚೈವಗಳು ಸಮಾನ ಅಲ್ಲ. ನಾಯಿ ಮೊದಲಾದ ಪದಾರ್ಥಗಳು ಒಂದಲ್ಲ. ನಾವು ನೀವು ಒಂದಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಇರುವ ಪ್ರತಿಯೊಂದು ಪ್ರಾಣಿಗಳಲ್ಲಿ ಇರುವ, ಪ್ರತಿಯೊಬ್ಬ ಜೀವರಾಶಿಗಳಲ್ಲಿರುವ, ಪ್ರತಿಯೊಂದು ಯೋನಿಯಲ್ಲಿ ಇರುವ ಆ ಭಗವಂತ ಮಾತ್ರ ಒಬ್ಬ. ಸರ್ವತ್ರ ಎಲ್ಲ ಕಡೆಗೂ ಕೂಡ ಸ್ವಗತ ಭೇದ ವಿವರ್ಜಿತನಾದ ಸ್ವರೂಪ. ಆತ್ಮ ಅಂದ್ರೆ ಸ್ವರೂಪ. ಸ್ವಗತ ತನ್ನ ಅನಂತಾನಂತ ರೂಪಗಳಲ್ಲಿ ಭೇದ ಇಲ್ಲ. ಭೇದವನ್ನ, ಭೇದರಹಿತವಾದ ಸ್ವರೂಪ ಉಳ್ಳವನು ಭಗವಂತ. ಮತ್ಸ್ಯ ಕೂರ್ಮಾದಿ ಗುಣಗಳು
ವತ್ಸ ಕೂರ್ಮಾದಿ ರೂಪಗಳು, ಭಗವಂತನ ಗುಣಗಳು, ಭಗವಂತನ ಕರ್ಮಗಳು, ಭಗವಂತನ ಅವಯವಗಳಲ್ಲಿ ಸರ್ವಥಾ ಭೇದ ಇಲ್ಲ ಇಲ್ಲ ಇಲ್ಲ. ಭೇದ ವ್ಯವಹಾರವನ್ನು ಮಾಡ್ತೇವೆ ಹೊರತು ಭೇದ ಇಲ್ಲ ಅಂತ ಭಗವಂತನ ಸ್ವರೂಪ ಅಂತ ತಿಳಿದುಕೊಳ್ಳ್ರಿ. ಹಿಂದೆ 10ನೇ ಶ್ಲೋಕದಲ್ಲಿ ಹೇಳಿದ ಪಂಚಾತ್ಮಕ ದ್ವಿಷಡಾತ್ಮಭೂ ಅಂತ ಏನು ಹೇಳಿ ಭಗವಂತನಿಗೆ ದ್ವಿಷಡಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋ ಅಮಿತಶ್ಚ ಅಂತನೋ ಕಡೆಗೆ ಹೇಳಿದ ಏನು ರೂಪಗಳವನೋ ಆ ರೂಪಗಳಲ್ಲಿ ಏನೇನೇನೇನು ವ್ಯತ್ಯಾಸವಿಲ್ಲ. ರಾಮನಿಗೆ ಮಾಡ್ಲಿಕ್ಕಾಗದೆ ಇದ್ದದ್ದು ಕೃಷ್ಣ ಮಾಡಿದ್ದಾನೆ, ಕೃಷ್ಣನಿಗೆ ಮಾಡ್ಲಿಕ್ಕಾಗದೆ ಇದ್ದು ರಾಮ ಮಾಡಿದ್ದಾನೆ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಎಲ್ಲಾ ರೂಪಗಳಿಗೂ ಎಲ್ಲಾ ಕ್ರಿಯೆಗಳನ್ನು ಮಾಡುವ ಸಾಮರ್ಥ್ಯವಿದ್ದರೂ ಭಗವಂತ ಒಂದೊಂದು ರೂಪದಿಂದ ಒಂದೊಂದು ವ್ಯಾಪಾರವನ್ನು ಮಾಡಿಸಿ ತೋರಿಸ್ತಾನೆ ಹೊರತು ಅವನಿಗೆ ಆ ಶಕ್ತಿ ಈ ರೂಪಕ ಇಲ್ಲ ಆ ರೂಪಕದಿಲ್ಲ ಅಂತಿಲ್ಲ. ಅಷ್ಟೇ ಅಲ್ಲ, ಭಗವಂತನ ಒಂದೊಂದು ಸಣ್ಣ ಅವಯವಗಳಿಗೂ ಎಲ್ಲಾ ಕೆಲಸ ಮಾಡೋ ಶಕ್ತಿ ಇದೆ. ಭಗವಂತನ ಕೂದಲು ಕೂಡ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿಯುವ ಶಕ್ತಿ ಇದೆ. ಕೇವಲ ಭಗವಂತನ ಬರಳುಗಳು ಅಷ್ಟೇ ಎತ್ತಿ ಹಿಡಿತ ಅಂತ ತಿಳ್ಕೊಬೇಡ್ರಿ. ಹುಬ್ಬು, ಭಗವಂತನ ಹುಬ್ಬು ಆ ಪರ್ವತವನ್ನು ಎತ್ತಿ ಹಿಡಿತದೆ. ಭಗವಂತನ ಮೂಗು ಎತ್ತಿ ಹಿಡಿತದ, ಭಗವಂತನ ಕಿವಿನೂ ಎತ್ತಿ ಹಿಡಿತದೆ. ಸಹಸ್ರಾಕ್ಷ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತನ ಎಲ್ಲಾ ಅವಯವಗಳು ಎಲ್ಲಾ ಕೆಲಸ ಮಾಡ್ತಾವ. ಅದಕ್ಕಾಗಿ ಅವನಿಗೆ ಯಾವ ಅವಯವದಿಂದಲೂ ಯಾವ ದೇಹದಿಂದಲೂ ಅವನಿಗೆ ಏನೂ ವ್ಯತ್ಯಾಸವಿಲ್ಲ. ಸ್ವಗತ ಭೇದ ವಿವರ್ಜಿತಾತ್ಮ. ಭಗವಂತನ ಈ ಬೆಟ್ಟು ಹೆಬ್ಬರಳು ಕಿರುಬೆರಳು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದೆ. ಆದ್ರೆ ಭಗವಂತನ ಪಾದದ ಕಿರುಬೆರಳು ಎತ್ತಿ ಹಿಡಿತದೆ. ಆ ಶಕ್ತಿನೂ ಭಗವಂತನಿಗಿದೆ. ಯಾಕೆ? ಅವನ ಕಿರುಬೆರಳಿಗೂ ಬಟ್ಟಿನ ಹಸ್ತದ ಕಿರುಬೆರಳಿಗೂ ಪಾದದ ಕಿರುಬೆರಳಿಗೂ ಏನೂ ವ್ಯತ್ಯಾಸ ಇಲ್ಲ. ಅರ್ಥಾತ್ ಎಲ್ಲಾ ಕಡೆಗೂ ಅವನು ಏಕಪ್ರಕಾರವಾಗಿ ಇದ್ದಾನೆ. ವಿಜಯಸಿಂಹ ಅಂತ ತಿಳಿದುಕೊಳ್ಳಬೇಕು. ಇದಿಷ್ಟು ತಿಳಿದುಕೊಳ್ಳೋದು, ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಳ್ಳುವುದಕ್ಕೆ ಬಹಳ ಸಮಯ ಬೇಕ್ರಿ. ಬಹಳ ಚಿಂತನೆ ಮಾಡಬೇಕು. ಸಾವಿರಾರು ಸಲ ಅದನ್ನ ಕೇಳಬೇಕು. ಕೇಳಿ 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 ಕೇಳಿದಾಗ ಆಗ ಸ್ವಲ್ಪ ಅಂತ ಅನಿಸ್ತು. ಅಲ್ಲಿ ತನ ಮನಸ್ಸೊಳಗೆ ಹೋಗಲ್ಲ ಅದು, ಆದರೂ ಹೋಗಲೇಬೇಕು. ಇದು ತಿಳಿದುಕೊಂಡ್ರನೆ ಮೋಕ್ಷ. ಇದು ತಿಳಿದುಕೊಳ್ಳದೆ ಇದ್ರೆ ಮೋಕ್ಷ ಇಲ್ಲ, ಬರ್ತದ ಮುಂದೆ ಅದನ್ನು. ಕಾಲಾಚ್ಚ ದೇಶ ಗುಣತೋಸ್ಯ ನೋಡ್ಕೋರಿ ವಿಜಯಸಿಂಹ. ಕಾಲದಿಂದಾಗಲಿ ದೇಶದಿಂದಾಗಲಿ ಗುಣದಿಂದಾಗಲಿ ಅಸ್ಯ ನಚಾದಿರಂತಹ, ಇವರಿಗೆ ಆದಿ ಇಲ್ಲ ಅಂತ ಇಲ್ಲ. ಇವರಿಗೆ ವೃದ್ಧಿ ಇಲ್ಲ ಕ್ಷಯ ಇಲ್ಲ. ಪರಸ್ಯ ಸದಾತನಸ್ಯ ಪರಸ್ಯ ಸದಾತನಸ್ಯ ಅನಾದಿ ಕಾಲದಿಂದ ಇರತಕ್ಕಂತಹ ಈ ಭಗವಂತನಿಗೆ ಏನಿಲ್ಲ, ಆದಿ ಇಲ್ಲ, ಅಂತ ಇಲ್ಲ, ವೃದ್ಧಿ ಇಲ್ಲ, ಕ್ಷಯ ಇಲ್ಲ. ಎದರಿಂದ ಇಲ್ಲ? ಕಾಲದಿಂದಲೂ ಆದಿ ಅಂತ ಇಲ್ಲ, ಕಾಲದಿಂದಲೂ ವೃದ್ಧಿ ಕ್ಷಯಗಳು ಇಲ್ಲ, ದೇಶದಿಂದಲೂ ಆದಿ ಅಂತ ಇಲ್ಲ, ವೃದ್ಧಿ ಕ್ಷಯಗಳಿಲ್ಲ, ಗುಣದಿಂದಲೂ ಆದಿ ಇಲ್ಲ, ಅಂತ ಇಲ್ಲ, ವೃದ್ಧಿ ಕ್ಷಯಗಳಿಲ್ಲ. ಕರ್ಮಣ ವರ್ಧತೆ ನೋಕನೀಯಾನ್. ಭಗವಂತ ಯಾವ ಕರ್ಮದಿಂದಲೂ ಹೆಚ್ಚಾಗಂಗಿಲ್ಲ, ಯಾವ ಕರ್ಮವನ್ನು ಮಾಡಿದಾಗ ಕಮ್ಮಿ ಆಗಲ್ಲ. ಅತು ಪರಸ್ಯ ಸದಾತನಸ್ಯ. ಆದ್ದರಿಂದ ಇಂತಹ ವ್ಯಕ್ತಿಗೆ ಸದೃಶರಾದ ವ್ಯಕ್ತಿ ಈಗೂ ಇಲ್ಲ, ಮುಂದೂ ಇಲ್ಲ, ಹಿಂದೂ ಇಲ್ಲ. ನೈತಾದೃಶ ಏತಾದೃಶ. ಏತಾದೃಶ ಅಂದ್ರೆ ದೇಶ ಕಾಲ ಗುಣಗಳಿಂದ ಆದಿ ಅಂತ ರಹಿತನಾದ, ವೃದ್ಧಿಕ್ಷಯ ರಹಿತನಾದ, ಅನಾದಿ ನಿತ್ಯನಾದ, ಸರ್ವೋತ್ತಮನಾದ ಈ ಭಗವಂತನಿಗೆ ಸದೃಶರಾದವರು ಯಾರೂ ಇಲ್ಲ.
ನ ಬಭೂವ ನ ಚ ಭಾವ್ಯ, ಹಿಂದೂ ಇದ್ದಿದ್ದಿಲ್ಲ, ಮುಂದೂ ಬರಲ್ಲ, ಈಗೂ ಇಲ್ಲ. ಅಸ್ತ್ಯುತ್ತರ ಕಿಮು ಪರಾತ್ ಪರಮಸ್ಯ ವಿಷ್ಣೋ, ಇವನಿಗೆ ಸದೃಶರಾದವರೇ ಬರಂಗಿಲ್ಲ ಅಂದ ಮೇಲೆ ಇನ್ನು ಇವನಿಗಿಂತ ದೊಡ್ಡವರು ಇನ್ಯಾರು ಬರ್ಲಿಕ್ಕೆ ಸಾಧ್ಯ? ಇವನಿಗೆ ಸದೃಶರೇ ಇಲ್ಲ ಅಂದ ಮೇಲೆ, ಸಮಾನರೇ ಇಲ್ಲ ಅಂದ ಮೇಲೆ ಇವನಿಗಿಂತಲೂ ಉತ್ತಮರಾದವರು ಹೇಗೆ ತಾನೇ ಬರ್ಲಿಕ್ಕೆ ಸಾಧ್ಯ? ಉತ್ತಮನಂತೂ ಸರ್ವಥಾ ಬರೋದೇ ಇಲ್ಲ. ನೈತಾದೃಶ ಕ್ವಚ ಬಭೂವ ನ ಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಾತ್ ಪರಮಸ್ಯ ವಿಷ್ಣೋ. ನೋಡ್ರಿ, ಎಂತಹ ಸರ್ವೋತ್ತಮನಾದ ಸರ್ವಸ್ವಾಮಿಯ ನಾವೆಲ್ಲರೂ ಕೂಡ ಅನುಯಾಯಿಗಳಾಗಿದ್ದೇವೆ ಎಂದರೆ, ಹಾಗಾದ್ರೆ ನಮ್ಮಂತ ಭಾಗ್ಯವಂತರು ಇನ್ಯಾರಿದ್ದಾರೆ ಹೇಳ್ರಿ? ಆ ಸ್ವಾಮಿಯನ್ನ ಎಷ್ಟು ಉತ್ತಮ ಅಂತ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಕಾಲದಿಂದ, ದೇಶದಿಂದ, ಗುಣದಿಂದ ಆದಿಯಂತ ರಹಿತನಾದ, ರುದ್ಧಿಕ್ಷ ಇಲ್ಲದಿರುವ ಅನಾದಿ ನಿತ್ಯನಾದ ಆ ಭಗವಂತನಿಗೆ ಸದೃಶರಾದವರು ಇಲ್ಲ, ಮುಂದೂ ಇಲ್ಲ, ಹಿಂದೂ ಇಲ್ಲ. ಇನ್ನ ಅವನಿಗಿಂತ ಉತ್ತವರು ಬರ್ತಾರೆ ಅಂತಲಿಕ್ಕೆ ಹೇಗೆ ಸಾಧ್ಯ? ಬರೋದೇ ಇಲ್ಲ. ಕಾಲಾಚ್ಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿಕ್ಷಯು. ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ವೀಕ್ನೆಸ್ ಬರೋದು ಇದರಿಂದ, ಕಾಲದಿಂದ, ದೇಶದಿಂದ, ಗುಣದಿಂದ. ನಾವು ಈ ಕಾಲದಲ್ಲಿ ಇದ್ದೇವೆ, ಮುಂದಿನ ಕಾಲದಲ್ಲಿ ಇಲ್ಲ. ನಾವು ಅನ್ನೋ ಶಬ್ದಕ್ಕೆ ವೆಂಕಣ್ಣಾಚಾರ್ಯರು ಅಥವಾ ಅಶೋಕ್ ಬಿಂದಿಗಿ ಅಥವಾ ಇನ್ಯಾರಿದ್ದೀರೋ ನೀವೆಲ್ಲರೂ, ವಾದಿರಾಜ್ ಕೆಂಬಾಮಿ, ಸತ್ಯನಾರಾಯಣ ಉಪ್ಪಳ್, 120 ವರ್ಷ ಆದ್ಮೇಲೆ ಇರಂಗಿಲ್ಲ. ಈಗ ನಮಗೆ ಎಷ್ಟದ್ರಿ? 55. 55, 60 ವರ್ಷದ ಹಿಂದೆ ನಾವಿದ್ದೇವಾ? ಇಲ್ಲ. ಈ ದೇಶದಾಗ ಇದ್ದೇವು, ನಿಮ್ ದೇಶದಾಗ ಇದ್ದೇವಾ? ಇಲ್ಲ. ಆದ್ರೆ ನಮ್ಗೆ ದೇಶ ತಾಯಿಯನ್ನು ಬಂತ್ರಿ, ನಮಗ ಕಾಲ ತಾಯಿಯನ್ನು ಬಂತು, ನಮಗೆ ವ್ಯಾಪ್ತಿ ಬರ್ಲಿಲ್ಲ. ಮಳಖೇಡದಾಗಿದ್ದೀನಿ, ಗುಲ್ಬರ್ದಾಗಿಲ್ಲ. ಗುಲ್ಬರ್ದಾಗಿದ್ದೀನಿ, ಗುಲ್ಬರ್ದಾಗ ಅಷ್ಟೇ ಇದ್ದೀನ. ಗುಲ್ಬರ್ಗ ಬಿಟ್ಟಿನಿ, ಯಾವ ದೇಶದೊಳಗಿದ್ದೀನಿ? ಯಾವ ದೇಶದೊಳಗೆ ಇಲ್ಲ ನಾನು. ಮಳಖೇಡದಾಗಿದ್ದೀನಿ, ಮಠದಾಗಿದ್ದೀನಿ. ಮಠದಾಗ ಏನ್ ಕುರ್ಚಿ ಮೇಲೆ ಕೊಡ್ತೀನಿ, ಮತ್ ಬೇರೆ ಕಡೆಗಿಲ್ಲ ಮಠದಾಗು ನಾನು. ಅದ್ರ ದೇಶತಃ ನಮಗೆ ವ್ಯಾಪ್ತಿ ಇಲ್ಲ. 60 ವರ್ಷದಿಂದ ಇದ್ದಿದ್ದಿಲ್ಲ. ಇನ್ನು 60 ವರ್ಷ ಆದ್ಮೇಲೆ 120 ವರ್ಷ ಬದುಕಿದೇವಂದ್ರ ಈಗ 55, ಇನ್ನೊಂದು 65 ಹಿಡಿರಿ. ಹಾಗಾದ್ರೆ ಇನ್ನು 50, 65 ವರ್ಷದ ನಂತರ ಇರಲ್ಲ. ಕಾಲತಃ ಇಲ್ಲ ನಾವು. ಕಾಲತಃ ಸೀಮಾ ಇದೆ ನಮಗೆ. ನಮಗೆ ಅನ್ನೋ ಶಬ್ದಕ್ಕೆ ನಾ ಅರ್ಥ ಮಾಡ್ಕೋರಿ, ಜೀವನಿಗಲ್ಲ. ನಮ್ಮ ಈ ಶರೀರದಲ್ಲಿ ಇರ್ತಾ ಇರುವಾಗ, ಶರೀರದಲ್ಲಿ ಇರುವ ಜೀವನಿಗೆ. ಒಟ್ಟಾರೆ ಜೀವನಿತ್ಯ, ಅವ ಎಲ್ಲಾ ಕಾಲದಲ್ಲೂ ಇದ್ದಾನ. ಎಲ್ಲಾ ದೇಶದಲ್ಲಿ ಇಲ್ಲ, ಆದ್ರೆ ಎಲ್ಲಾ ಕಾಲದಲ್ಲೂ ಇದ್ದಾನ. ಯಾಕೆ? ಜೀವನಿಗೆ ನಾಶ ಇಲ್ಲ, ವ್ಯಾಪ್ತಿ ಇಲ್ಲದೆ ಇದ್ರಿಂದ ಈ ದೇಶದಾಗ ಇರ್ತೀನಿ, ಎಲ್ಲಾ ಕಾಲದಲ್ಲಿ ಇದ್ದರೂ ಈ ದೇಶದಾಗ ಇದ್ದೀನಿ, ಈ ದೇಶದಾಗ ಇಲ್ಲ ಅಂತ ಅಲ್ಲಿಗೆ ಬರ್ತವ. ಆದ್ರೆ ಈ ಕಾಲದಲ್ಲಿ ಇದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರಂಗಿಲ್ಲ. ಯಾಕೆ? ನಾವೆಲ್ಲಾ ಕಾಲದಲ್ಲಿ ಇದ್ದೇವು. ಯಾಕೆ? ಕಾಲದ ನಮ್ಗೆ ನಾಶ ಇಲ್ಲೇ ಇಲ್ಲ. ಆದ್ದರಿಂದ ಭಗವಂತನಿಗೆ, ಆದ್ದರಿಂದ ದೇಶತಃ ನಮಗೆ ವ್ಯಾಪ್ತಿಯನ್ನ, ಶರೀರವನ್ನ ಇಟ್ಕೊಂಡಾಗ ಈ ಕಾಲದಲ್ಲಿ ಅದ, ಈ ಕಾಲದಲ್ಲಿ ಇಲ್ಲಪ್ಪ. ಈ ಇಸ್ವಿದನ ಇದ್ರಿ ಅವ್ರು ಹಿಂದಿದ್ದಿಲ್ಲ, ಅದ್ರ ಮುಂದಿದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರ್ತದ. ಇದ್ದಾಗೆ ಈ ದೇಶದೊಳಗೆ ಇದ್ದೀನಿ, ಆ ದೇಶದೊಳಗೆ ಇಲ್ಲ ಅಂತ ಅಲ್ಲಿಗೆ ಬರ್ತದೆ. ಆದರೆ 1969 ನಾವು ಹುಟ್ಟಿ 2060 ತನಕ ನಾವು ಇರುವಾಗ ಆ ಕಾಲದಲ್ಲಿ ಇದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರಂಗಿಲ್ಲ. ಆ ಕಾಲದಲ್ಲಿ ಇದ್ದೇವೆ ನಾವು. ಅಲ್ಲ, ಆ ಕಾಲದಲ್ಲಿ ಎಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳಿಕ್ ಬರ್ತದ? ಈ ಊರಾಗಿದ್ರು ಆ ಊರಾಗಿದ್ದಿದ್ದಿಲ್ಲ, ಆ ಊರಾಗಿದ್ರು ಇನ್ನೊಂದು ಊರಾಗಿದ್ದಿದ್ದಿಲ್ಲ ಅಂತ ಹೇಳಿಕ್ ಬರ್ತದ. ಹೊರತು ನಾವು ಹುಟ್ಟಿದ ಕಾಲವನ್ನು ಹಿಡಿದುಕೊಂಡು ಮರಣ ಆಗುವ ಕಾಲದವರೆಗೂ ನಾವು ಯಾವ ಕಾಲದೊಳಗೆ ಆ ಕಾಲದಲ್ಲಿ ಇದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರಂಗಿಲ್ಲ. ಅದ್ರ ಹಿಂದಿನ ಕಾಲದಲ್ಲಿ ಇದ್ದಿಲ್ಲ, ಅದ್ರ ಮುಂದಿನ ಕಾಲದಲ್ಲಿ ಇದ್ದಿದ್ದಿಲ್ಲ ಅಂತ ಅನ್ಬೋದು. 68ರಾಗ ಇದ್ದಿದ್ದಿಲ್ರಿ ಅವ್ರು, 69 ಹುಟ್ಟ್ಯಾರ ಅಂತ ಅನ್ಬೋದು. 2040 ತನ ಇದ್ರು, 41ರಿಂದ ಇದ್ದಿದ್ದಿಲ್ಲ ಅಂತ ಅನ್ಬೋದು. ಆದ್ರೆ 2069 2040 ತನ ಇದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರಂಗಿಲ್ಲ. ಇದ್ದಿದ್ದಿಲ್ಲ ಅನ್ಬೋದು. ಹ್ಯಾಂಗ ಅನ್ಬೋದು? ಈ ಊರಾಗಿದ್ದಿದ್ದಿಲ್ರಿ, ಆ ಊರಾಗಿದ್ರು ಅನ್ಬೋದು. ಈ ಕಾಲದಾಗ ಇದ್ದಿದ್ದಿಲ್ಲ ಅಂತ ಅಲ್ಲಿಗೆ ಬರಂಗಿಲ್ಲ.
ಆದ್ರೆ ಭಗವಂತನಿಗೆ ಇದ್ಯಾವ ಪ್ರಸಕ್ತಿನೂ ಇಲ್ಲ. ಮತ್ತು ನಮಗ ಜ್ಞಾನದಿಂದ ಗುಣದಿಂದ ಎಲ್ಲ ರೀತಿಯಿಂದಲೂ ವೃದ್ಧಿ ಅದ, ಕ್ಷಯ ಅದ. ಭಗವಂತನಿಗೆ ಅದನ್ನು ಇಲ್ಲ. ಇಂತಹ ವ್ಯಕ್ತಿಗೆ ಸದೃಶರಾದ ವ್ಯಕ್ತಿ ಇನ್ಯಾರಿದ್ದಾರೆ? ಯಾರು ಇಲ್ಲ. ಲಕ್ಷ್ಮೀ ದೇವಿ ಇದ್ದಾಳ್ರಿ, ಆದ್ರೆ ದೇಶದ ಕಾಲದ ಅಷ್ಟೇ, ಗುಣತ ಅಲ್ಲ. ಲಕ್ಷ್ಮೀ ದೇವಿ ದೇಶತಃ ಕಾಲತಃ ಭಗವಂತನ ಜೊತೆಗೆ ಇದ್ದಾಳ, ಆದರೆ ಗುಣತಾ ಇಲ್ಲ. ದೇಶದ ಕಾಲತಶ್ಚೈವ ಯಸ್ಯಾ ಕಟಾಕ್ಷ ಬಂದ್ರೆ ಲಕ್ಷ್ಮೀದೇವಿ ಸ್ತೋತ್ರ ಹೇಳುವಾಗ ಹೇಳ್ತಾರೆ, ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದಾಳೆ ಹೊರತು ಗುಣತಃ ಅಲ್ಲ. ಗುಣದಿಂದ ಭಗವಂತನಕ್ಕಿಂತಲೂ ಕೋಟಿ 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 ಪಟ್ಟು ಗುಣದಿಂದ ಕಮ್ಮಿ ಆಗಿದ್ದಾಳೆ. ದೇವರಿಗೆ ಅದ್ಯಾವುದು ಇಲ್ಲ. ಲಕ್ಷ್ಮೀ ದೇವಿಗೂ ವೃದ್ಧಿಕ್ಷಯಗಳಿಲ್ಲ, ಗುಣದಿಂದ ಕಮ್ಮಿತನ ಅಷ್ಟೇ. ಗುಣದಿಂದ ಕಮ್ಮಿ ಇದ್ದಿಂದ ಅವಳು ಭಗವಂತನ ಸಮಾನನಾಗಲ್ಲ. ನೈತಾದೃಶ ಕೋಚಪೂವನ ಚೈವ ಭಾಗ್ಯೋ ನಾಸ್ತ್ಯುತ್ತರ ಕಿಮು ಪರಮಸ್ಯ ವಿಷ್ಣೋ. ಇಂಥ ಭಗವಂತನಿಗೆ ಸದೃಶರೇ ಇಲ್ಲ, ಸಮಾನರೇ ಇಲ್ಲ ಅಂದ ಮೇಲೆ ಉತ್ತಮರಾದವರು ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆ ಭಗವಂತ ಸರ್ವಜ್ಞನಾಗಿದ್ದಾನೆ, ಈಶ್ವರ ತಮನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ಸರ್ವಶಕ್ತಿ, ಅವನು ಎಲ್ಲ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಪೂರ್ಣವಾದ ಅವ್ಯಯವಾದ ಆತ್ಮಬಲದಿಂದ ಚಿತ್ಸುಖ ವೀರ್ಯ ಸಾರನಾಗಿದ್ದಾನೆ. ಯಸ್ಯಾಜ್ಞೆಯ ಆ ಭಗವಂತನ ಆಜ್ಞೆಯಿಂದ ರಹಿತಮಿಂದಿರಯ ಸಮೇತಂ ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷಾಂ. ಮಹಾಲಕ್ಷ್ಮಿ ಸಮೇತವಾದ ಬ್ರಹ್ಮರುದ್ರಾದಿ ಮೊದಲಾದವರಿಂದ ಕೂಡಿದ ಈ ಸಮಸ್ತ ಜಗತ್ತು ಆ ಯಾವ ಕೆಲಸವನ್ನು ಮಾಡುವುದಕ್ಕೂ ಸಾಮರ್ಥ್ಯವಿಲ್ಲ. ದೇವರು ಏನಾದರೂ ಅದಕ್ಕೆ ಸಾಮರ್ಥ್ಯ ಕೊಟ್ಟರೆ ಅದ, ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಭಗವಂತನ ಆಜ್ಞೆ ಇಲ್ಲದೆ ಇದ್ದರೆ ಯಸ್ಯ ಯಾವ ಫೋನ್ ಎತ್ತಿಲ್ಲಲ್ಲ, ಯಸ್ಯ ಯಾವ ಭಗವಂತನ ಆಜ್ಞೆಯ ಯಸ್ಯಾಜ್ಞೆಯ ಯಾವ ಭಗವಂತನ ಆಜ್ಞೆ ಅದು ರಹಿತವಿದ್ದರೆಯ ಅಂದ್ರೆ ಭಗವಂತನ ಆಜ್ಞೆ ಇಲ್ಲದೆ ಇದ್ದರೆ ಲಕ್ಷ್ಮೀ ದೇವಿಯಿಂದ ಸಮೇತವಾದ ಬ್ರಹ್ಮ ಈಶ ಪೂರ್ವಕವಾದ ಈ ಸಮಸ್ತ ಜಗತ್ತು ಮೊದಲಾದ ಈ ಜಗತ್ತು ಯಾವುದಕ್ಕೂ ಕಸ್ಯಚ ಈಶಂ ನ, ಯಾವ ಕೆಲಸನೂ ಮಾಡ್ಲಿಕ್ಕೆ ಸಮರ್ಥ ಆಗೋದಿಲ್ರಿ. ಭಗವಂತನ ಆಜ್ಞೆ ಇಲ್ಲದೆ ಇದ್ದರೆ, ಭಗವಂತನ ಅಪೇಕ್ಷಾ ಇಲ್ಲದೆ ಇದ್ದರೆ ಲಕ್ಷ್ಮಿಯಿಂದ ಸಮೇತವಾದ ಈ ಸಮಸ್ತ ಜಗತ್ತು ಏನು ಮಾಡ್ಲಿಕ್ಕಾಗಲ್ಲ. ತೇನ ವಿನ, ಇನ್ನೊಂದು ಮಾತಿನಲ್ಲಿ ಹೇಳ್ತಾರೆ, ತೇನ ವಿನ ತೃಣಮಪಿ ನ ಚಲತೆ. ಹುಲ್ಲು ಕಡ್ಡಿನೂ ಅಳಗಾಡ್ಸಕ್ಕಾಗಲ್ಲ. ಭಗವಂತನ ಇಚ್ಛಾ ಇಲ್ಲದೆ ಇದ್ರ ಹುಲ್ಲು ಕಡ್ಡಿನೂ ಅಳಗಾಡಿಸ್ಲಿಕ್ಕಾಗಲ್ಲ. ಇಡೀ ಬ್ರಹ್ಮಾಂಡವನ್ನು ಅಳಗಾಡಿಸುವ ಶೇಷದೇವರು, ಆದರೆ ಭಗವಂತನ ಇಚ್ಛಾ ಇಲ್ಲದೆ ಇದ್ರೆ ಅವರಿಗೂ ಹುಲ್ಲು ಕಡ್ಡಿನೂ ಈ ಕಡೆಯಿಂದ ಆ ಕಡೆಗೆ ಸರಿಸ್ಲಿಕ್ಕಾಗಲ್ಲ, ಅಳಿಗಾಡ್ಸ್ಲಿಕ್ಕಾಗಲ್ಲ, ಎತ್ತಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅಂತಹ ಭಗವಂತ ಅಂದರೆ ಭಗವಂತ ಇದರಿಂದ ಏನ್ ಹೇಳಿಕೊಟ್ರು ಈ ಶ್ಲೋಕದಲ್ಲಿ? 13ನೇ ಶ್ಲೋಕದ ಅಭಿಪ್ರಾಯ ಏನು? ಭಗವಂತ ಸರ್ವ ಸ್ವತಂತ್ರ, ಇಡೀ ಜಗತ್ತು ಅಸ್ವತಂತ್ರ. ದೇವರ ಇಚ್ಛೆ ಇತ್ತು ಬೇಕಾದ್ದು ಮಾಡಬಹುದು. ಈಗ ನಮಗೂ ನಿಮಗೂ ನಾವು ಇಚ್ಛೆ ಮಾಡಿದ್ರೆ ಈ 400 ಜನ 200 ಜನ 150 ಜನ ಕೂಡಲಿಕ್ಕೆ ಸಾಧ್ಯನಾ? ಇಲ್ಲ. ಭಗವಂತ ಇಚ್ಛಾ ಮಾಡಿದ್ದಾನೆ, ಇಷ್ಟು ಜೀವರಾಶಿಗಳನ್ನು ಒಂದು ಕಡೆಗೆ ಸೇರಿಸಿ ಅವರ ಕಡೆಯಿಂದ ಇಷ್ಟು ಸತ್ಕರ್ಮಗಳನ್ನ ಮಾಡಿಸಬೇಕು ಅಂತ ಭಗವಂತನ ಇಚ್ಛಾ. ನಮ್ಮ ಇಚ್ಛಾ ಅದ, ಏನ್ ಇಚ್ಛಾ ಅದ? 1000 ಜನ ಸೇರಿಸ್ಬೇಕು, 2000 ಜನ ಸೇರಿಸ್ಬೇಕು.
10,000 ಜನ ಸೇರಿಸ್ಬೇಕು. ಅದ ಇಚ್ಛಾ, ಅದಾದ ಭಗವಂತನ ಇಚ್ಛೆಗೆ ಬಂದಿರಬೇಕು. ಆ ಇಚ್ಛಾ ಬಂದಿತ್ತು ಅಂದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ದೇವ್ರು ತಾನಾಗೇನೆ ಅವ್ರವ್ರನ್ನ ಸೇರಿಸ್ತಾನೆ, ಆ ಕೆಲಸ ಮಾಡಿಸ್ತಾನೆ. ಇದು ಭಗವಂತನ ಇಚ್ಛೆಗೆ ಬಂದಿದೆ, ಇಷ್ಟು ಜನ ಕೂಡ್ಬೇಕು, ಇಷ್ಟು ಜನ ತಿಳ್ಕೋಬೇಕು ಅಂತ. ಇದು ನಾವು ಸರಿಯಾಗಿ ಜ್ಞಾನ ಮಾಡ್ಕೋಬೇಕ್ರಿ. ದೇವರ ಇಚ್ಛೆ ಇದೆ ನಡೆದದ, ದೇವರ ಇಚ್ಛಾ ಇಲ್ಲ ಎಲ್ಲವೂ ಇಲ್ಲ ಅಷ್ಟೇ. ಅದ ದೇವರ ಇಚ್ಛಾದಿಂದ ಅದ, ಇಲ್ಲ ದೇವರ ಇಚ್ಛಾ ಇಲ್ಲ ಇಲ್ಲ. ಈ ತತ್ವವನ್ನ ನಾವು ಗಟ್ಟಿ ಮಾಡಿಕೊಂಡಾಗ ಮಾತ್ರ ನಮಗ ಆ ದೇವರ ಅನುಗ್ರಹ ಪ್ರೀತಿ ಸಂಪಾದನೆ ಮಾಡಿಕೊಳ್ಳಿಕ್ ಸಾಧ್ಯವಿದೆ. ಅದಕ್ಕೆ ಹೇಳಿದ್ರು ಯಸ್ಯಾಜ್ಞೆಯ ರಹಿತಮಿಂದರಯ, ಭಗವಂತನ ಆಜ್ಞೆವಿಲ್ಲದಿರುವ ಲಕ್ಷ್ಮೀದೇವಿಯಿಂದ ಸಮೇತವಾದ ಬ್ರಹ್ಮ ಈಶ ಪೂರ್ವಕವಾದ ಈ ಜಗತ್ತು ಯಾವ ಕೆಲಸ ಮಾಡುವುದಕ್ಕೂ ಈಶಂ ಸಮರ್ಥಂ ಕಶ್ಚ, ಯಾವುದೋ ಯಾವ ಕೆಲಸ ಮಾಡುವುದಕ್ಕೂ ನ ಸಮರ್ಥ ನ ಈಶಂ, ಯಾವ ಕೆಲಸ ಮಾಡುವುದಕ್ಕೂ ಈಶ ಅಂದ್ರೆ ಸಮರ್ಥ, ಸಮರ್ಥ ಅಲ್ಲ. ಆಭಾಸಕೋಸ್ಯ ಪವನಃ ರುದ್ರಃ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೋ ವೀಂದ್ರೇಶಯೋಸ್ತದಪರೆಸ್ತನಯೋಶ್ಚ ತೇಷಾಂ ಋಷ್ಯಾದಯ ಕ್ರಮಶಃ ಊನ ಗುಣಶತಾಂಶಾತ್. ಇದರಿಂದ ನಾವು ಶ್ರೀಹರಿಗೂ ಜೀವರಿಗೂ ಸಂಬಂಧ ಇದೆ. ಏನು ಸಂಬಂಧ ಇದೆ? ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಇದೆ. ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಆ ಭಗವಂತ ಬಿಂಬ, ನಾವೆಲ್ಲರೂ ಅವನ ಪ್ರತಿಬಿಂಬರು. ಡೈರೆಕ್ಟ್ ಆಗಿ ನಾವು ಅಲ್ಲ, ಕ್ರಮವಾಗಿ ಆಗ್ತೇವೆ. ಆಭಾಸಕಃ ಅಸ್ಯ ಪವನಃ, ಅಸ್ಯ ಆ ಭಗವಂತನಿಗೆ ಪವನಃ ಆಭಾಸಕಃ, ಪವನ ಅಂದ್ರೆ ವಾಯುದೇವರು, ಆ ವಾಯುದೇವರು ಪ್ರತಿಬಿಂಬ. ಭಗವಂತನ ಪ್ರತಿಬಿಂಬರು ಯಾರು? ವಾಯುದೇವರು. ಆ ವಾಯುದೇವರಿಗೆ ರುದ್ರದೇವರು, ಮುಂದೆ ಶೇಷ ಪದವಿಗೆ ಬರುವ ರುದ್ರದೇವರು ಮತ್ತು ಗರುಡ ಇಬ್ಬರು ಪ್ರತಿಬಿಂಬರು. ಪವನಸ್ಯ ರುದ್ರಃ ಶೇಷಾತ್ಮಕಃ ರುದ್ರಃ. ಶೇಷಾತ್ಮಕ ಅಂದ್ರ ಶೇಷ ಪದವಿಗೆ ಬರುವ ರುದ್ರ ವಾಯುದೇವರಿಗೆ ಪ್ರತಿಬಿಂಬ, ಮತ್ತು ಗರುಡನು ಅವರಿಗೆ ಶಕ್ರಕಾಮೌ. ಶಕ್ರಕಾಮೌ ಗರುಡ ಮತ್ತು ರುದ್ರರಿಗೆ ಇಂದ್ರ ಮತ್ತು ಕಾಮರು ಪ್ರತಿಬಿಂಬರು. ಆ ಇಂದ್ರ ಕಾಮರಿಗೆ ಋಷಿಗಳು. ಹೀಗೆ ವೀಂದ್ರೇಶಯೋಸ್ತದಪರೆ ತ್ವರಯೋಶ್ಚ ತೇಷಾಂ ಋಷ್ಯಾದಯ. ಹೀಗೆ ಕ್ರಮವಾಗಿ ಇನ್ನು ಇದರೊಳಗೆ ಬೇರೆ ಬೇರೆ ದೇವತೆಗಳು ಬರ್ತಾರೆ. ಅದು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿ ಪ್ರಧಾನವಾಗಿ ಇಷ್ಟನ್ನು ತಿಳ್ಕೋಬೇಕು. ಭಗವಂತ ಬಿಂಬ, ಅವರಿಗೆ ಡೈರೆಕ್ಟ್ ಆಗಿ ಪ್ರತಿಬಿಂಬರಾಗುವವರು ವಾಯುದೇವರು, ವಾಯುದೇವರಿಗೆ ಪ್ರತಿಬಿಂಬರಾಗುವವರು ಶೇಷಾತ್ಮಕ ರುದ್ರ ಗರುಡ, ಅವರಿಗೆ ಶಕ್ರಕಾಮರು, ಆ ಶಕ್ರಕಾಮರಿಗೆ ಉಳಿದ ಋಷಿಗಳು, ಆ ಋಷಿಗಳಿಗೆ ಕ್ರಮವಾಗಿ ಮನುಷ್ಯರು ಮೊದಲಾದವರು, ಕ್ರಮವಾಗಿ ಊನ ಗುಣ ಶತಾಂಶ. ಬಿಂಬರಾಗ್ತಾ ಬಿಂಬನಕ್ಕಿಂತಲೂ ಪ್ರತಿಬಿಂಬರಾದವರಿಗೆ ಗುಣದಿಂದ 100 ಕಮ್ಮಿ ಹಾಕೋತ ಬರ್ತದೆ. ಹೀಗೆ ಈ ಬಿಂಬ ಪ್ರತಿಬಿಂಬ ಭಾವದಿಂದ ಭಗವಂತ ಎಲ್ಲರನ್ನ ನೇಮನ ಮಾಡುತ್ತಾನೆ. ಆಭಾಸಕಾತ್ವಥ ರಮಸ್ಯ ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತ್ ತದನುಗಿಸ್ಯ ವತೋ ವರಿಷ್ಠ ತಸ್ಯಾ ಉಮಾ ವಿಪತಿನಿ ಚ ಗಿರಸ್ತಯೋಸ್ತು ಶಚ್ಚಾದಿಕಾ ಕ್ರಮಶ ಏವ ಯಥಾ ಪುಮಾಂಸಃ. ಆಮೇಲೆ ಶ್ರೇಷ್ಠಳಾದ ರಮಾ ಅಸ್ಯ ಮರುಸ್ವರೂಪ ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿಯು ಸ್ತ್ರೀಯರಲ್ಲಿ ಪರಮಾತ್ಮನ ಮುಖ್ಯ ಪ್ರತಿಬಿಂಬಳು. ಸ್ತ್ರೀಯರಿಗೆ ಅಂದ್ರೆ ಬ್ರಹ್ಮಾದಿಕ್ಕಿಂತಲೂ ಉತ್ತಮಳಾದ ಮರುಸ್ವರೂಪರಾದ ಬ್ರಹ್ಮದೇವರು ವಾಯುದೇವರಕ್ಕಿಂತಲೂ ಉತ್ತಮಳಾದ ರಮಾ ಲಕ್ಷ್ಮೀದೇವಿ ಅಸ್ಯ ಆಭಾಸಕ,
ಭಗವಂತನಿಗೆ ಪ್ರತಿಬಿಂಬಳಾಗಿದ್ದಾಳೆ. ಸ್ತ್ರೀಯರನ್ನ ಒಂದು ಗುಂಪು ಮಾಡಿದ್ದಾರೆ, ಪುರುಷರ ಗುಂಪನ್ನು ಒಂದು ಮಾಡಿದ್ದಾರೆ. ಆ ಸ್ತ್ರೀಯರ ಗುಂಪಿನಲ್ಲಿ ಮುಖ್ಯ ಪ್ರತಿಬಿಂಬಳಾದವಳು ಲಕ್ಷ್ಮೀದೇವಿ. ಶ್ರೇಷ್ಠಾಪಿ ಅಜಾತ್, ಬ್ರಹ್ಮದೇವರಕ್ಕಿಂತಲೂ ಶ್ರೇಷ್ಠಳಾಗಿರತಕ್ಕಂತ ಲಕ್ಷ್ಮೀದೇವಿ ಭಗವಂತನಿಗೆ ಆಭಾಸಕ. ಪರಮಾತ್ಮನ ಮುಖ್ಯ ಪ್ರತಿಬಿಂಬ ಸ್ತ್ರೀಯರಲ್ಲಿ. ಇನ್ನ ರುದ್ರದೇವರಕ್ಕಿಂತ ಶಿವತೋ ವರಿಷ್ಠ. ಶಿವತು ತದನು ಲಕ್ಷ್ಮೀದೇವಿಯ ನಂತರ ಶಿವತೋ ವರಿಷ್ಠ, ರುದ್ರದೇವರಕ್ಕಿಂತಲೂ ಶ್ರೇಷ್ಠಳಾದ ಗೀಹಿ. ಗೀಹಿ ಅಂದ್ರ ಮಾತಿನ ಅಭಿಮಾನಿಯಾದ ಸರಸ್ವತಿ ಭಾರತೀಯರು ಮಹಾಲಕ್ಷ್ಮಿಗೆ ಪ್ರತಿಬಿಂಬರು. ಆ ಸರಸ್ವತಿ ಭಾರತೀಯರಿಗೆ ಪಾರ್ವತಿ ಸುಪರ್ಣಿಯರು, ಗರುಡನ ಹೆಂಡತಿ, ಅವರು ಪ್ರತಿಬಿಂಬರು. ಆ ಪಾರ್ವತಿ ಮತ್ತು ಸುಪರ್ಣಿಗೆ ಶಚಿದೇವಿ, ಆ ಶಚಿದೇವಿಗೆ ಉಳಿದ ಸ್ತ್ರೀಯರು. ಹೀಗೆ ಉತ್ತಮೋತ್ತಮವಾಗಿ ಗಿರಯ ವಿಪತಿನೀಚ ಗಿರಯ ತಯೋಸ್ತು ಶಚ್ಚಾಧಿಕಾ ಕ್ರಮಶ ಏವ ಯಥಾ ಪುಮಾಂಸಃ. ಹೇಗೆ ಪುರುಷರಲ್ಲಿ ಒಂದು ಕ್ರಮ ಹೇಳಿದ್ದಾರೋ ಹಾಗೆ ಲಕ್ಷ್ಮೀ ದೇವಿಯ ನಂತರ ಬರುವ ಸ್ತ್ರೀಯರಲ್ಲಿಯೂ ಇದು ಕ್ರಮ. ಈ ಕ್ರಮದಲ್ಲಿ ಪುರುಷರು ಮತ್ತು ಸ್ತ್ರೀಯರು ಭಗವಂತನಿಗೆ ಕ್ರಮವಾಗಿ ಆಗುವಾಗ ಮೇಲಿನವರಿಗಿಂತಲೂ ತೆಳಗಿನವರಿಗೆ ಅದು ಕಮ್ಮಿ ಹಾಕೋತ ಬರ್ತದೆ. ಬಿಂಬ ಪ್ರತಿಬಿಂಬ ಭಾವ ಕಮ್ಮಿ ಅನ್ನೋ ಶಬ್ದಕ್ಕೆ ಗುಣಗಳಿಂದ ಕಮ್ಮಿ ಹಾಕೋತ ಬರ್ತದೆ. ಆಭಾಸಕ ತತ ರಮಸ್ಯ ಮರುಸ್ವರೂಪ ಶ್ರೇಷ್ಠಾಪ್ಯಜಾತ್ ತದನುಗಿಸ್ಯವತೋ ವರಿಷ್ಠ ತಸ್ಯಾ ಉಮಾ ವಿಪತಿನೀಚ ಗಿರಸ್ತಯೋಸ್ತು ಶಚ್ಚಾಧಿಕಾ ಕ್ರಮಶ ಏವ ಯಥಾ ಪುಮಾಂಸಃ. ಆದ್ದರಿಂದ ಪುರುಷರಲ್ಲಿ ಬಿಂಬ ಪ್ರತಿಬಿಂಬವಿದ್ದಂತೆ ಸ್ತ್ರೀಯರಲ್ಲೂ ಬಿಂಬ ಪ್ರತಿಬಿಂಬ ಇದೆ. ಇದರಿಂದಲೇನೆ ತಾರತಮ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಇದು ಕಾರಣವಾಗುತ್ತದೆ. ತಾರತಮ್ಯದ ರಥವನ್ನ ಇಲ್ಲಿ ತೋರಿಸಿದ್ದಾರೆ. ಆ ಕ್ರಮವಾಗಿ ನಾವು ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ಯಾರಿಗೆ ಏನಾದರೂ ಕೇಳೋದಿದ್ದರೆ ಅವಶ್ಯ ಕೇಳಬಹುದು. ಆಚಾರ್ಯ, ಇಲ್ಲಿ ಮರುತ್ ಅಂತ ಹೇಳಿದ್ರೆ ವಾಯುವನ ಈಗ ಹೇಳೋದಲ್ಲ, ಮರುತ್ ಸ್ವರೂಪ. ಮರುಸ್ವರೂಪರಾದ ಬ್ರಹ್ಮದೇವರಾಗಲಿ ಅಥವಾ ವಾಯುದೇವರಾಗಲಿ ಅವರಿಗಿಂತಲೂ ಶ್ರೇಷ್ಠ ಲಕ್ಷ್ಮೀದೇವಿ. ಬ್ರಹ್ಮದೇವರು ವಾಯುದೇವರು ಒಂದೇ ಪಟ್ಟದಲ್ಲಿದಾರ ಆಚಾರ ಅಥವಾ ಹೆಂಗೆ? ಸ್ವರೂಪ ಒಂದೇ, ಕಕ್ಷಾ ಬೇರೆ. ಅಂದ್ರೆ ಏನ್ ಆಚಾರ್ಯ ಕಕ್ಷಾ ಅಂದ್ರೆ? ಕಕ್ಷಾ ಅಂದ್ರೆ ಸ್ಥಾನ. ಅವರು ಬ್ರಹ್ಮ ಪದವಿಯಲ್ಲಿ ಕುಳಿತಿದ್ದಾರೆ ಬ್ರಹ್ಮದೇವರು, ಇವರು ವಾಯು ಪದವಿಯಲ್ಲಿ ಕುಳಿತಿದ್ದಾರೆ. ಆದ್ರೆ ಈ ವಾಯುದೇವರೇ ಮುಂದೆ ಬ್ರಹ್ಮದೇವರು ಆಗ್ತಾರೆ. ಆದ್ದರಿಂದ ಸಮಾನ ಕಕ್ಷಾಪನ್ನರು, ಸಮಾನ ಯೋಗ್ಯತೆ ಉಳ್ಳವರು. 15ನೇ ಶ್ಲೋಕದಲ್ಲಿ ಹಾ ಕ್ರಮವಾಗಿ ಒಬ್ಬರಿಗೊಬ್ರು ಪ್ರತಿಬಿಂಬ ಇನ್ನೊಂದ್ಸಲ ಅದೊಂದು ಹೇಳ್ರಿ. ಯಾವುದು? 15ನೇ ಶ್ಲೋಕದಲ್ಲಿ ಸ್ತ್ರೀಯರಲ್ಲಿ ಮುಖ್ಯ ಪ್ರತಿಬಿಂಬ ಲಕ್ಷ್ಮೀ ದೇವಿ ಆಗಿದ್ದಾಳೆ. ಬ್ರಹ್ಮದೇವನಿಗಿಂತಲೂ ಶ್ರೇಷ್ಠರಾದವಳು ಈ ತರ ಅಂತ ಅದನ್ನ ಸ್ವಲ್ಪ ಕ್ರಮಬದ್ಧವಾಗಿ ಅಂತ ಕ್ರಮವಾಗಿ ಅಂತ ಇನ್ನೊಂದ್ಸಲ ಹೇಳಿ. 13ನೇ ಶ್ಲೋಕನ ಅಲ್ಲ, 15 ಆಭಾಸಕ ಅಥ ಅಂದರೆ ಪುರುಷರ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಿ ಮುಗಿಸಿದ ನಂತರ ಅಸ್ಯ ಆ ಭಗವಂತನಿಗೆ ರಮಾ ಆಭಾಸಕ. ರಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳು ಆಭಾಸಕ ಅಂದರೆ ಪ್ರತಿಬಿಂಬಳು. ಆಭಾಸಕ ಅಂದ್ರೆ ಪುಲ್ಲಿಂಗ, ವಾಯುದೇವರು ಪುಲ್ಲಿಂಗರಾದದ್ದರಿಂದ ಆಭಾಸಕ ಅಂದರು. ಲಕ್ಷ್ಮೀದೇವಿ ಸ್ತ್ರೀ ಆದದ್ದರಿಂದ ಆಭಾಸಕ ಅಂದ್ರೆ ಪ್ರತಿಬಿಂಬಳು. ಯಾರು? ಲಕ್ಷ್ಮೀದೇವಿ. ಯಾರಿಗೆ? ಅಸ್ಯ ಪರಮಾತ್ಮನಿಗೆ. ಎಂತವಳಪ್ಪ ಇವಳು? ಮರುಸ್ವರೂಪಾತ್ ಅಜಾತ್ ಶ್ರೇಷ್ಠ. ಮರುಸ್ವರೂಪಾತ್, ಮರುಸ್ವರೂಪ ಅಂದ್ರೆ ವಾಯುದೇವರು. ಆ ವಾಯುದೇವರ ರೂಪರಾದ ಬ್ರಹ್ಮದೇವರು. ಅಜಾತ್ ಅಂದ್ರೆ ಬ್ರಹ್ಮದೇವರು.
ಅವರಿಗಿಂತಲೂ ಶ್ರೇಷ್ಠ. ಆದ ರಮಾಲಕ್ಷ್ಮೀ ದೇವಿಯು ಅಸ್ಯ ಆಭಾಸಕ. ತದನು ಅಂದ್ರೆ ಲಕ್ಷ್ಮೀ ದೇವಿಗೆ ಅನುಸರಿಸಿಕೊಂಡು ಶಿವತೋ ವರಿಷ್ಠ, ಶಿವತ ರುದ್ರದೇವರಕ್ಕಿಂತಲೂ ವರಿಷ್ಠ ಶ್ರೇಷ್ಠಳಾದ ಗೀಹಿ ಅದರ ಸರಸ್ವತಿ ಭಾರತೀಯರು ಅವರು ಆ ಲಕ್ಷ್ಮೀ ದೇವಿಗೆ ಪ್ರತಿಬಿಂಬರು. ತಸ್ಯ ಅವರಿಗೆ ಅದರ ಸರಸ್ವತಿ ಭಾರತೀಯರಿಗೆ ಉಮಾ ವಿಪತಿನೀಚ, ಉಮಾ ಅಂದ್ರೆ ಪಾರ್ವತಿ ದೇವಿ, ವಿಪತಿನಿ ಅಂದ್ರೆ ಗರುಡನ ಹೆಂಡತಿ, ಇವರು ಅವರಿಗೆ ಪ್ರತಿಬಿಂಬರು. ತಯೋಹೋ ಅಂದ್ರೆ ಆ ಉಮಾ ಮತ್ತು ಗರುಡನ ಹೆಂಡತಿಗೆ ಅವರಿಗೆ ಪ್ರತಿಬಿಂಬರು ಶಚ್ಯಾಧಿಕರು, ಅಂದ್ರೆ ಇಂದ್ರದೇವರ ಹೆಂಡತಿಯಾದ ಶಚಿ ಮೊದಲಾದವರು. ಹೀಗೆ ಕ್ರಮವಾಗಿ ಯಥಾ ಪುಮಾಂಸಃ, ಹೇಗೆ ವಾಯುದೇವರು ಪ್ರತಿಬಿಂಬರು, ಆ ವಾಯುದೇವರಿಗೆ ಶೇಷಾತ್ಮಕ ರುದ್ರದೇವರು ಗರುಡರು, ಆ ಗರುಡರಿಗೆ ಶಶಿ ಅಂದ್ರೆ ಇಂದ್ರಕಾಮರು, ಆ ಇಂದ್ರಕಾಮರಿಗೆ ಉಳಿದವರು ಅಂತ ಹೇಗೆ ಪುರುಷರಲ್ಲಿ ಕ್ರಮ ಹೇಳಿದ್ದಾರೋ ಹಾಗೆ ಸ್ತ್ರೀಯರಲ್ಲೂ ಕೂಡ ಇದು ಕ್ರಮ. ಯಾವುದು ಶೇಷದೇವರು ಯಾರಿಗೆ ಪ್ರತಿಬಿಂಬರಾಗ್ತಾರೆ? ಯಾರು? ಇಲ್ಲಿ ಸ್ತ್ರೀಯರಿಗೆ ಪ್ರತಿಬಿಂಬ ವಾಯುದೇವರು, ವಾಯುದೇವರಿಗೆ ಪ್ರತಿಬಿಂಬ ಶೇಷದೇವ ಪ್ರತಿ ಬರ್ತಕ್ಕಂತ ಗರುಡ ರುದ್ರದೇವರು ಗರುಡ ಇಬ್ಬರೇ ಹೇಳ್ಯಾರ. ಶೇಷದೇವರು ಯಾರಿಗೆ? ಶೇಷದೇವ ಪದವಿ ಬರ್ತಕ್ಕಂತ ಗರುಡ ನಿಶ್ಚಯ ಹೊರತಾಗಿ ಶೇಷದೇವರದ್ದು ವರ್ಣ ಶೇಷ ಪದವಿಗೆ ಬರುವಾಗಲ್ಲ ಅಂತ ರುದ್ರದೇವರು ಅಂದರೆ ಶೇಷದೇವರು ವಾಯುದೇವರಿಗೆ ಪ್ರತಿಬಿಂಬರು. ಸರಿ. ಆಚಾರ್ಯ ಈಗ ವಾಯುದೇವರು ಬ್ರಹ್ಮದೇವರಲ್ಲಿ ಮುಂದೆ ಯಾವ ಪದವಿ ಹೋಗ್ತಾರೆ? ಬ್ರಹ್ಮದೇವರ ಪದವಿ ಇಲ್ಲ. ಬ್ರಹ್ಮ ಪದವಿ ಮುಗಿದ ಮೇಲೆ ರಿಟೈರ್ಮೆಂಟ್, ಮೋಕ್ಷಕ್ಕೆ ಹೋಗಿ ಆನಂದ ಪಡೋದಟ್ಟೆ. ಹೌದಾ ಆಚಾರ್ಯ? ಮತ್ತೆ ಇನ್ನೊಂದೀಗ ಕಾಲದಲ್ಲಿ ಎಲ್ಲಾ ಅವತಾರ ಇರ್ತಾರ ಅಂದ್ರೆ ಮತ್ತೆ ಕೃಷ್ಣನ ಅವತಾರ ದ್ವಾಪರದಲ್ಲಿ ಅಂತ್ಯ ಆಗ್ತಲ್ರಿ, ಬೇಡ್ರಲ್ಲಿ ಅಂತ ಕಾಲಿಗೆ ಹೊಡೆದು ಪ್ರಾಣ ಬಿಟ್ಟ ಅಂತಂದು. ನಮಗ್ ಕಾಣಂಗಿಲ್ಲ ಅಷ್ಟೇ, ಅದು ಆಗೋ ಕೃಷ್ಣ ಇದ್ದೇ ಇದ್ದಾನಲ್ಲಿ. ಬೇಡ್ರವ ಪಾದಕ್ಕ ಹೊಡೆದಾಗ ಆಗೇನ್ ನಮಗ ಕಾಣುವ ರೂಪ ಇತ್ತು ಅಂತ ಅನಸ್ತಲ್ಲ, ಅದು ಭಗವಂತ ತನ್ನ ಉಳಿದ ಆಗ ನೋಡುವ ಜನರಿಗೂ ನೋಡದೆ ಇದ್ದಂಗ ಅದರ್ಶನದಷ್ಟೇ. ಆದ್ರೆ ಯಾವಾಗ್ಲೂ ಇರ್ತಾನ್ರಿ. ಈಗೂ ಎಲ್ಲಾ ರೂಪಗಳು ನೋಡುವ ಯೋಗ್ಯತೆ ನಮಗಿಲ್ಲ. ಸರಿ ಸರಿ ಆಚಾರ್ಯ, 11ನೇ ಶ್ಲೋಕ ನಮಸ್ಕಾರ ರೀ. ನಾನು ಹೇಳ್ತಿರೋದು ನಾರಾಯಣ ಶತರೂಪಾದಿಗಳು ಅಂದ್ರೆ ಯಾವುವು ಕೇಳಿರಿ, ನಾನ್ ನಾಳೆ ಹೇಳ್ತಿರೋದು. ಸರಿ. ಕೃಷ್ಣಾರ್ಪಣಮಸ್ತು. ಶುಭರಾತ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. सत्यात्म तीर्थ गुरु महाराज की जय।